ಈ ವಿಕ್ರಮ್ ಬೇತಾಳ ತರ ವಾರಕ್ಕೊಂದು ಕತೆ ಹೇಳ್ತಾರೆ ಯಾವ್ದೋ ಒಂದ್ ಹೇಳಿ ಗಡಿ ಬಿಡಿಗೆ ಇಂಟರ್ನೆಟ್ ಮಾಡೋದು ಹಂಗೆ ಹಿಂಗೆ ದಿನಕ್ಕೊಂದು. ಒಂದ್ ದಿವಸ ಫೋನಲ್ಲಿ ಹೇಳ್ದೆ ಈ ಕತೆ. ಸರ್ ಇದು ನನ್ಗೆ ಯಾಕೋ ತುಂಬಾ ಕನ್ವಿನ್ಸಿಂಗ್ ಆಗಿ ಕಾಣುತ್ತೆ. 1.5 hour ಬಿಟ್ರೆ ಹಾಲಿವುಡ್ ಮಾಡ್ಬಿಡೋದಿಲ್ಲ. ಓಕೆ, ನಮ್ಗೆ ದೋಸ್ತರು ಸಿಗಲ್ಲ. ಇವ್ರನ್ನ ನೋಡ್ಬಿಟ್ರೆ ಎಷ್ಟೊಂದು 50-60 ಜನದಿಂದ ಫ್ರೆಂಡ್ಶಿಪ್ ಇದೆ ಅನ್ನೋ ತರ ಮಾತಾಡ್ತಾರೆ. ಲವ್ ಅಂಡ್ ರೆಸ್ಪೆಕ್ಟ್ ಅಂದ್ರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಿರ್ದೇಶಕರು. ಇವ್ರ ಸಿನಿಮಾದಲ್ಲಿ ಫಸ್ಟ್ ಇಂದ ಲಾಸ್ಟ್ ತನಕ ಎಂಟರ್ಟೈನ್ಮೆಂಟ್ ಯಾವತ್ತೂ ಕೊಡ್ತಿರೋದಿಲ್ಲ. ಯೋಗರಾಜ್ ಭಟ್ರು ಇದ್ದಾರೆ ಸರ್, ನಮಸ್ತೆ. ನಮಸ್ತೆ. ಕೇಳಿದ್ರೆ ನೋಡಿದ್ರೆಲ್ಲ ನಮಸ್ಕಾರ. ಅಂಡ್ ಹಾಗೆ ಯಾರೆಲ್ಲ ಡ್ಯಾನ್ಸ್ ಇಷ್ಟಪಡ್ತಾರೆ, ಫಸ್ಟ್ ನಿಮ್ ಫೇವ್ರೆಟ್ ಡ್ಯಾನ್ಸರ್ ಯಾರು ಅಂತ ಕೇಳಿದ್ರೆ ಬರೋದು ಒಂದೇ ಒಂದು ಹೆಸರು, ದಟ್ ಈಸ್ ಒನ್ ಅಂಡ್ ಓನ್ಲಿ ಪ್ರಭುದೇವ ಸರ್ ಇದ್ದಾರೆ. ಸರ್ ನಮಸ್ತೆ. ಸರ್, ಐ ಥಿಂಕ್ ನಾನು ಪ್ರೈಮರಿಲಿದ್ದಾಗ ನಾವು ನಿಮ್ಮನ್ನ ಲಾಸ್ಟ್ ಟೈಮ್ ಕನ್ನಡದಲ್ಲಿ ನೋಡಿದ್ದು ಮೂವಿನಲ್ಲಿ. ಸೊ ಆಫ್ಟರ್ ಲಾಂಗ್ 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 ಟೈಮ್ ತುಂಬಾ ಗ್ಯಾಪ್ ತಗೊಂಡು ಮತ್ತೆ ಬರ್ತಾ ಇದ್ದೀರಾ. ಸೊ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಿನಿಮಾ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಸರ್. ಸರ್, ಟೈಟಲ್ ಬಂದ್ಬಿಟ್ಟು ನಾನು ಒಂದ್ 2 ಸಲ ಟ್ರೈ ಮಾಡಿದೆ ಹೇಳೋದಕ್ಕೆ. ಬಂದ್ರು ಬರಲ್ಲ ಅಂತ ನೋಡಿ ಸರ್. ಸರ್ ತುಂಬಾ ಚೆನ್ನಾಗಿ ಹೇಳ್ತಾರೆ. ಸರ್ ಟ್ರೈ ಮಾಡಿ ಸರ್. ಕರಾಟಕ ದಮನಕ ಸಿಂಪಲ್ ಆಗಿ ಹೇಳ್ಬಿಟ್ರು ಸರ್. ಏನ್ ಸರ್ ಕರಾಟಕ ದಮನಕ ಅಂದ್ರೆ? ಅವು 2 ಫ್ರಾಡ್ ನರಿಗಳಿದ್ವು ಒಂದಾನೊಂದು ಕಾಲದಲ್ಲಿ. ಓಕೆ. ಅದು ಆ ಕಾಡಿನ ರಾಜನ್ ತಲೆ ಕೆಡಿಸೋದು ಅಂತ ಒಂದು ದೊಡ್ಡ ಕಥೆ ಇದೆ. ಓಕೆ. ಅದು ಪಂಚತಂತ್ರ ಕಥೆಯ ಟೈಟ್ಲು. ಆಮೇಲೆ ತುಂಬಾ ಫೇಮಸ್ ಕೂಡ ಅದು. ಕುತಂತ್ರಿ ನರಿ, ಗುಳ್ಳೆ ನರಿ ಅಂತಾರಲ್ಲ, ಓಕೆ, ಅವುಗಳ ಹೆಸರದು. ಕರಾಟಕ ದಮನಕ. ಕರಾಟಕ ದಮನಕ, ಕರಾಟಕ ದಮನಕ. ನಿಮ್ಗೆ ಬರುತ್ತೆ ಕರೆಕ್ಟಾಗಿ ಹೇಳ್ಬೇಕು. ಕರಾಟಕ ದಮನಕ ಹಾ ಬಂತು. ಆಕ್ಚುಲಿ ನೋಡಿ ಭಟ್ರು ಎಷ್ಟು ಯೋಚನೆ ಮಾಡಿ ಹೇಳಿದ್ರು ಅಂತ ಹೇಳಿದ್ರೆ, ಟೈಟಲ್ ಅಂದ್ರೆ ಸಿನಿಮಾ ಬಗ್ಗೆ ಜಾಸ್ತಿ ಎಲ್ಲೂ ಬಿಟ್ಕೊಟ್ಟಿಲ್ಲ. ಬರೀ ಒಂದು ಮೋಷನ್ ಪೋಸ್ಟರ್ ಬಿಟ್ಟಿದ್ದಾರೆ, ಅದರಲ್ಲಿ 2 ನರಿಗಳನ್ನ ತೋರಿಸಿದ್ದಾರೆ. ಇವಾಗ ಕರಾಟಕ ದಮನಕ ಅಂದ್ರೆ ಕರೆಕ್ಟಾಗಿ ಬಂತು. ಕರಾಟಕ ದಮನಕ ಅಂದ್ರೆ ಏನು ಅಂತ ಕೇಳಿದ್ರೆ 2 ನರಿಗಳಿದ್ದು ಫ್ರಾಡ್ ನರಿಗಳು. ಸರ್, ಫ್ರಾಡ್ ಅಂದ್ರೆ ನಿಮ್ ಪ್ರಕಾರ ಯಾರು? ಗೊತ್ತಿಲ್ಲಪ್ಪ, ಒಂದೊಂದ್ಸತಿ ನಾನು ಒಂದೊಂದ್ಸತಿ ನೀನು. ಸರ್, ನೀವ್ ಯಾವತ್ತಾರು ನರಿ ನೋಡಿದೀರಾ? ಝೂ ಅಲ್ಲಿ ಮುದುಮಲೆ ಫಾರೆಸ್ಟ್ ಹೋದಾಗ ಸಮ್ಟೈಮ್. ಓಕೆ. ಈ ಊರ್ ಕಡೆ ಹೋದಾಗ ಒಂದು ಮಾತಿದೆ, ಲೈಕ್ ನರಿ ನೋಡಿದ್ರೆ ಶುಭ ಶಕುನ, ಒಳ್ಳೇದಾಗತ್ತೆ ಅಂತ. ಸೊ ನೀವು ಸಿನಿಮಾದಲ್ಲಿ 2 ನರಿಗಳ ಕತೆ ಹೇಳಕ್ ಹೊರಟಿದ್ದೀರಾ. ಪ್ರೊಡ್ಯೂಸರ್ಗೆ ಶುಭ ಶಕುನನ? ಅದು ಪ್ರೊಡ್ಯೂಸರ್ ಬಂದಾಗ ಕೇಳು. ಶಿವಣ್ಣ ಸರ್ ಒಂದ್ಸತಿ ಹೇಳಿದ್ರಿ. ಓಕೆ. ಎಲ್ಲಾ ಕಡೆ ಬೋರ್ಡ್ ಹಾಕಿರ್ತಾರೆ, ನನ್ನನ್ನು ನೋಡಿ ಶುಭವಾಗುತ್ತದೆ, ನರಿ ಫೋಟೋ ಹಾಕಿರ್ತಾರೆ. ಅದ್ ನೋಡಿ ಟ್ರೆಂಡ್ರಿ ಅಂತ ಕೇಳಿದ್ರು ನನಗೆ. ಗೊತ್ತಿಲ್ಲ ಸರ್ ನನಗೆ, ನಾನು ನೋಡಿದ ಕಡೆ ಅದು ಇಂದು ಬಾ ನಾಳೆ ಬಾ ಅಂತೆಲ್ಲ ಬರೀತಾರೆ. ದೆವ್ವ ಬಂದ್ರೆ ಇವತ್ತು ಬರ್ಬೇಡ ನಾಳೆ ಬಾ ಅಂತ ಆ ತರ ಶುಭಕ್ಕೆ ನರಿಗಳನ್ನ ಬರೀತಾರೆ. ಅದು 2 ನರಿಗಳನ್ನೇ ಬರೀತಾರೆ. ಓಕೆ. ಲೈಕ್ ಇವಾಗ ಹಳ್ಳಿ ಕಡೆ ಒಂದು ಮಾತಿದೆ ಅಂತ ಹೇಳಿದಾಗ ನನ್ಗೊಂದು ಇನ್ಸಿಡೆಂಟ್ ನೆನಪಾಗ್ತಾ ಇದೆ. ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಒಬ್ಬ ನಮ್ಮ ಊರ್ ಕಡೆ ಹೋಗಿದ್ದ. ಅವ್ನು ಅಚಾನಕ್ ಆಗಿ ಹೋಗ್ಬೇಕಾದ್ರೆ ರೋಡಲ್ಲಿ ನರಿ ಸಿಕ್ಬಿಡ್ತಂತೆ. ನರಿ ಸಿಕ್ಬಿಟ್ಟು 2 ದಿನಕ್ಕೆ ಅವನಿಗೆ ಪ್ರಮೋಷನ್ ಆಗಿದೆ ಆಫೀಸಲ್ಲಿ. ಸೊ ನೀವು ಹೇಳಿದಾಗ ಅದೆಲ್ಲ ಕನೆಕ್ಟ್ ಆಗಿದೆ ಅನ್ಸ್ತಿದೆ. ನರಿ ನೋಡಿದ್ರೆ ಒಳ್ಳೇದಾಗುತ್ತೆ, ಶುಭ ಶಕುನ ಅಂತ. ಸೊ ಸಿನಿಮಾ ಬಗ್ಗೆ ಬರೋದಾದ್ರೆ ಇವಾಗ ಕರಾಟಕ ದಮನಕ ಟೈಟಲ್, ಮೋಷನ್ ಪೋಸ್ಟರು, ಪ್ರಭುದೇವ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ಅಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್, ಯೋಗರಾಜ್ ಭಟ್ರು ಡೈರೆಕ್ಷನ್, ಅಂಡ್ ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸರು. ಆಮೇಲೆ ತುಂಬಾ ಒಳಹೊಕ್ಕು ನೋಡಿದಾಗ ನಿಶ್ವಿಕಾ ನಾಯ್ಡು ಅವರಿದ್ದಾರೆ, ಅದ್ರ ಜೊತೆಗೆ ಪ್ರಿಯಾ ಆನಂದ್ ಅವರಿದ್ದಾರೆ. ಇಷ್ಟು ಬಿಟ್ರೆ ನೀವು ಸಿನಿಮಾ ಬಗ್ಗೆ ಎಲ್ಲೂ ಬಿಟ್ಕೊಟ್ಟಿಲ್ಲ ಸರ್, ಯಾಕೆ? ಇನ್ಮೇಲೆ ಶುರು ಒಂದೊಂದಾಗಿ. ಓಕೆ. ಫಸ್ಟ್ ಶುರುವಾತ್ ಆಗ್ತಿರೋದೇ ಸರ್ ಇದ್ದ. ಇವಾಗ ಇವತ್ತು ಸಾಯಂಕಾಲದಿಂದ ಪ್ರಮೋಷನಲ್ ಜರ್ನಿ ಶುರು ಆಗುತ್ತೆ. ಓಕೆ. ನಮ್ಮ ಮುಂದಾಳು ಇನ್ನೊಬ್ರು ಮೇನ್ ಕರಾಟಕ ಶಿವಣ್ಣ ಸರ್ ಸಾಯಂಕಾಲ ಅವರ ನೇತೃತ್ವದಲ್ಲಿ ಶುರು ಆಗುತ್ತೆ ಪ್ರೆಸ್ ಮೀಟ್. ಓಕೆ. ನನಗೆ ಮತ್ತೆ ಸರ್ಗೆ ಅದು ಶಿವಣ್ಣ ಸರ್ ಅಂದ್ರೆ ಅದೇನೋ ಬೇರೆನೆ ಚೈತನ್ಯ, ಬೇರೆನೆ ಎನರ್ಜಿ. ಓಕೆ. ಮನೆ, ಅವರ ಹಿನ್ನೆಲೆ, ಅವ್ರ ತಂದೆ ಶ್ರೀತ ಅಣ್ಣ ಅವರು ಎಲ್ಲರನ್ನು ನೋಡಿ ಬೆಳೆದವರು. ಓಕೆ. ಅವ್ರು ಶಿವಣ್ಣ ಸರ್ ಬಗ್ಗೆ ಪ್ರಭು ಸರ್ ಚೆನ್ನಾಗಿ ಮಾತಾಡ್ತಾರೆ. ಓಕೆ. ಅಂಡ್ ಇವಾಗ ಈ ಸಿನಿಮಾದಲ್ಲಿ ಮೇನ್ ಅಟ್ರಾಕ್ಷನ್ ಏನು ಅಂತ ಹೇಳಿದ್ರೆ, ಒಂದು ಶಿವಣ್ಣ, ಇನ್ನೊಂದು ನೀವು. ಸೊ ಪ್ರಭುದೇವ ಸರ್ ಅಂತ ಹೇಳಿದ್ರೆ ಫಸ್ಟ್ ಬರೋದೇ ಡ್ಯಾನ್ಸು, ಶಿವಣ್ಣ ಅಂತ ಹೇಳಿದ್ರೆ ಕೂಡ ಎನರ್ಜಿ ಡ್ಯಾನ್ಸು. ಏನಾದ್ರೂ ಎಕ್ಸ್ಟ್ರಾ ವೆಗಾನ್ಸ ನೋಡ್ಬೋದಾ ಸರ್ ನಾವು ಇಬ್ರು ಕಾಂಬಿನೇಷನ್ ಅಲ್ಲಿ? ಇಬ್ರು ಡ್ಯಾನ್ಸಿಗೆ ಎಷ್ಟು ಫೇಮಸ್, ಆಕ್ಷನಿಗೂ ಅದ್ರ 10 ಪಟ್ಟು ಫೇಮಸ್. ಓಕೆ.
ಆಮೇಲೆ ಎಕ್ಸ್ಟ್ರಾ ಬೊನಾನ್ಸಾ ಅಂತಂದ್ರೆ ಇಬ್ರದ್ದು ಆಕ್ಟಿಂಗ್, ಓಕೆ, ಇಬ್ರದ್ದು ದೋಸ್ತಿ. ನಾನು ಸುಮಾರು ಸಿನಿಮಾಗಳಿಗೆ ಕೆಲಸ ಮಾಡಿದ್ದೀನಿ ಅಥವಾ ನಾನು ನೋಡಿದ್ದೀನಿ ನಟರ ಓಕೆ ಜೊತೆ ಈ ಕೂತ್ ಮಾತಾಡಿರ್ತೀನಿ ಅಥವಾ ಕ್ಯಾಮ್ರಲ್ಲಿ ನಟರನ್ನ ನೋಡೋದು, ಅದು ಬೇರೆ ಎಕ್ಸ್ಪೀರಿಯನ್ಸ್. ಬಟ್ ಇವರಿಬ್ಬರು ದೋಸ್ತಿ ಓಕೆ ಫ್ರೇಮಲ್ಲಿ ನೋಡೋದು, ಎಸ್ಪೆಷಲಿ ಶಿವಣ್ಣ ಅವರ ಒಂದು ಡಿಗ್ನಿಫೈಡ್ ಆಕ್ಟಿಂಗು, ಪ್ರಭು ಸರ್ದು ಅದಕ್ಕೆ ಕ್ರಿಸ್ ಕ್ರಾಸ್ ಮಾಡೋ ಓಕೆ ಆಕ್ಟಿಂಗು, ಅದು ನಾವು ಇಲ್ಲಿ ತುಂಬಾ ಹೇಳೋದು ತಪ್ಪು. ಅಲ್ಲ ಸರ್, ಇಲ್ಲಿ ಡಿಗ್ನಿಫೈಡು, ಪರದೆಯಲ್ಲಿ ಸರ್ ನಾನು ನೋಡಿ. ಓಕೆ ಸರ್, ನಿಮ್ಮ ಪಾತ್ರದ ಬಗ್ಗೆ ಈ ಒಂದು ಸಿನಿಮಾದಲ್ಲಿ ಅದೇ ಹೇಳಿದ್ರಲ್ಲ, ಸೇಮ್ ಲೈಕ್ 2 ಫ್ರಾಡ್, Okay. 1 ಫ್ರಾಡ್. ಹ್ಯಾಪಿ ಪರ್ಸನ್ ಅಂಡ್ ಅದು ಪಿಕ್ಚರ್ ಒಂದೇ ಒಂದು ಲೋಕ ಅಲ್ಲಿ ಇರ್ತೀನಿ. Okay. ಐ ಡೋಂಟ್ ಕೇರ್ Okay. ನಾನು ಡೋಂಟ್ ಕೇರ್, ಅದೇ ನನ್ನ ಕ್ಯಾರೆಕ್ಟರ್. ಓಕೆ ಸರ್, ಹೆಂಗಿತ್ತು ಸರ್ ಯೋಗರಾಜ್ ಭಟ್ರು ಒಂದು ಡೈರೆಕ್ಷನ್ ಅಲ್ಲಿ? ಕಷ್ಟವಾಗಿತ್ತು. ಸೀರಿಯಸ್ಲಿ ಅಷ್ಟೊಂದು ಸ್ಟ್ರಿಕ್ಟ್ ಇದ್ದಾರಾ? ಸ್ಟ್ರಿಕ್ಟ್ ಇಲ್ಲ, ಬಿಕಾಸ್ ಈಸ್ ರೈಟರ್. ಕ್ರಿಯೇಟ್ ಬರ್ತಾನೆ ಇರುತ್ತಾ, ಓಕೆ ಏನು ಬರ್ತಾನೆ ಇರುತ್ತೆ. ಸೀನ್ ಹೇಳ್ತಾ ಇರೋದು ನಮ್ಗೆ ಮನೇಲಿ ಮಾತಾಡ್ರಿ ಕನ್ನಡನೇ, ಬಟ್ ಸ್ಟಿಲ್ ನಿಮ್ ತರ ಫ್ಲೋ ಓಕೆ ಅಷ್ಟು ಸಡನ್ ಮಾತಾಡುವಾಗ ಸರ್ ಇದು ಸೇರಿಸ್ಕಲಿ ಅಂತ ಕ್ರಿಯೇಷನ್ ಬರ್ತಾನೆ ಇರ್ತಾ. ಓಕೆ ಅಸಲ ನಾನು ಕೂಡ ಡೈರೆಕ್ಷನ್ ಮಾಡಿದ್ರೆ ಐ ನೋ ಇಸ್ ಪ್ಯಾಷನ್. ಸೊ ಓಕೆ ಸರ್ ಬಟ್ ಬಾಯಲ್ಲಿ ನಂದು ಪಿಕ್ಚರ್ ಎಲ್ಲವೇ ಟಂಗ್ ಟ್ವಿಸ್ಟರ್ ಮಮ್ಮಿ. ಅಂಡ್ ನೋ ಈಸ್ ವೆರಿ ಪ್ಯಾಷನೇಟ್, ಲವ್ಸ್ ಇಸ್ ಜಾಬ್. ಒಂದೊಂದು ಶಾರ್ಟ್ಗೂ ನಾನು ನೋಡಿ ಫಸ್ಟ್ ಶಾರ್ಟ್ ಏನು ಮಾಡಿದ್ರು ಸ್ಟಾರ್ಟ್ ಆ ಪ್ಯಾಷನ್, ಲಾಸ್ಟ್ ಶಾರ್ಟ್ಗೂ ಅದೇ ಪ್ಯಾಷನ್ ಇತ್ತು. ಓಕೆ ಸೊ ಹೌ ಡಿಡ್ ಹಿ ಅಪ್ರೋಚ್ ಯು? ಸಿಂಪಲ್ ಈ ಕ್ಯಾಮ್ರಾ ಕಾರಲ್ಲಿ ಬಂದರು ಮನೇಲಿ. ಓಕೆ ಐ ವಾಂಟ್ ಟು ಡೂ ಅ ಫಿಲ್ಮ್. ನನಗೆ ಗೊತ್ತಲ್ಲ, ನೋಡಿದ್ದಲ್ಲ, ಒಳ್ಳೆ ಡೈರೆಕ್ಟರ್ ಅಂತ ಎಲ್ಲರಿಗೂ ಗೊತ್ತು, ನಿಮ್ಮಷ್ಟು ನಮ್ಗೆ ಡೀಟೇಲ್ ಆಗಿ ಗೊತ್ತಿಲ್ಲ. ಬಟ್ ಐ ಹರ್ಡ್ ಓಕೆ ನೋಡಿದೆ, ಮಾಡಿದೆ. ನಾನು ಡೆಫಿನೆಟ್ ನಾನು ಮಾಡ್ಬೇಕಂತ ಸರ್ ಅಷ್ಟೇ. ಇಟ್ ಹ್ಯಾಪನ್. ಓಕೆ ಸರ್, ನಿಮ್ಗೆ ಈ ಒಂದು ಪಾತ್ರಗಳು ಇವಾಗ ಪ್ರತಿಯೊಬ್ಬ ನಿರ್ದೇಶಕನಿಗೆ ಕತೆ ಬರಿಬೇಕಾದ್ರೆ ಒಂದು ಪಾತ್ರ ಸೃಷ್ಟಿಸಬೇಕಾದ್ರೆ ಆ ಪಾತ್ರಗಳಿಗೆ ಇವ್ರನ್ನೇ ಮಾಡಿದ್ರೆ ಅಥವಾ ಕೆಲವೊಂದ್ಸಲ ಕತೆ ಬರಿತಾನೆ ಇವ್ರನ್ನ ತಲೆಯಲ್ಲಿ ಇಟ್ಕೊಂಡು ಬರೀತಾರೆ, ಇಲ್ಲಾಂದ್ರೆ ಆ ಪಾತ್ರಕ್ಕೆ ಯಾರು ಹೋಗ್ತಾರೆ ಅಂತ ನೋಡ್ತಾರೆ. ಸೊ ನಿಮಗೆ ಈ 2 ಪಾತ್ರಗಳಿಗೆ ಶಿವಣ್ಣ ಮತ್ತೆ ಪ್ರಭುದೇವ್ರ ಕೈಲೇ ಮಾಡಿಸ್ಬೇಕು ಅಂತ ಆ ಥಾಟ್ ಬಂದಿದೆ ಹೆಂಗೆ ಸರ್? ಮೊದಲು ನಾನು ಸರ್ನ ಮುಂಬೈಲಿ ಮೀಟ್ ಮಾಡಿದ್ದೆ. ಓಕೆ, ಅವಾಗ ಒಂದು ಹಿಮಕರಡಿ ಸಾಕವನ ರೋಲು ಹೇಳಿದ್ದೇವ್ರಿ, ಪೋಲಾರ್ ಬೇರ್ ಅಂತ ಕರೀತಾರಲ್ಲ, ಯಾ ಅದು ಇಷ್ಟು ದಪ್ಪ ಕತೆ. ಓಕೆ ಆಯ್ತು, ಇದನ್ನ ಯಾರು ಮಾಡೋದು ಅಂದ್ರು. ಓಕೆ ಸರ್ ನಾನೇ ಮಾಡ್ತೀನಿ ಅಂದ್ರು. ಪ್ರೊಡ್ಯೂಸರ್ ಯಾರು? ಆ ಪ್ರೊಡ್ಯೂಸರ್ಗೆ ಕೂರಿಸ್ಬಿಟ್ಟು ಕೇಳಿದ್ರಿ, ಇದು ಕ್ಯಾರೆಕ್ಟರ್ಸ್ ತುಂಬಾ ಅನ್ಬಿಲಿಯಬಲ್ ಸ್ಟಫ್, ಇದು ಇದನ್ನ ಕರೆಕ್ಟಾಗಿ ಮಾಡ್ಬೇಕು, ಆಗತ್ತ ನಿಮ್ ಕೈಲಿ? ಅವ್ನು ಓಡೇ ಹೋಗ್ತಾ. ಓಕೆ ಹೆಂಗ್ ಬಾಯ್, ಒಳ್ಳೆ ನನ್ನ ಫ್ರೆಂಡೇ. ಓಕೆ ಅದಾದ್ಮೇಲೆ ಇನ್ನೊಂದು ಕತೆ ಸರಸ್ವತಿ ಅಂತ, ಅದು ಅವಾಗ ಕರೋನಾ ಪೀರಿಯಡ್. ಇವ್ರು ಮೈಸೂರು ತೋಟದಲ್ಲಿ ಮನೆಗೆ ಹೋಗ್ಬೇಕು ನೀವು, ಅದು ಅದ್ಭುತ, ಅದು ಕುಟುಂಬವೇ ಅದ್ಭುತ. ಓಕೆ, ಅಮ್ಮ ತಂದೆ ಎಲ್ಲ ಅಚ್ಚ ಕನ್ನಡದ ಫುಡ್ಡು, ಹಳೆ ಮೈಸೂರು ಕಡೆ ಮಾತು ಎಲ್ಲ ಮಾಡ್ಕೊಂಡು ಅವ್ರ ತೋಟದಲ್ಲಿ ಇನ್ನೊಂದು ಕತೆ ಸರಸ್ವತಿ ಅಂತ. ಓಕೆ ಅದು ತುಂಬಾ ಇಷ್ಟ ಆಯ್ತು ಸರ್. ಚೆನ್ನಾಗಿತ್ತು, ಒಳ್ಳೆ ವೆರಿ ಇಂಟೆನ್ಸ್. ಓಕೆ ಆಮೇಲೆ ಅದನ್ನ ಮಾಡೋದು ಯಾರು, ಅದಕ್ಕೆ ಯಾರು ಇದ್ರು, ಅದು ಮತ್ತೆ ತಿರ್ಗಾ ಶುರು ಆಗುತ್ತೆ ಮುಗಿಯಲ್ಲ ಅಂತ ಡೌಟ್ ಬಂದ್ಬಿಡ್ತು. 1970s 60s ಎಲ್ಲ ಇತ್ತು. ಓಕೆ, ಇವ್ರು ಕೇಳಿದ್ರು, ಈ ವಿಕ್ರಮ್ ಬೇತಾಳ ತರ ವಾರಕ್ಕೊಂದು ಕತೆ ಹೇಳ್ತಾರೆ, ಯಾವ್ದೋ ಒಂದ್ ಹೇಳಿ. ಎವ್ರಿ ಟೈಮ್ ಮೀಟಿಂಗ್ ಬಿಕಾಸ್ ಸಿ ದಟ್ಸ್ ವಾಟ್ ಕ್ರಿಯೇಟಿವ್ ಅಲ್ವಾ, ಯಾ ಚೇಂಜಿಂಗ್ ಮಾಡ್ತಾನೆ ಇರೋದು. Okay. ಫಿಲ್ಮ್ Okay. ಅಪ್ಗ್ರೇಡಿಂಗ್ ಹಾಗೆ ಹೇಳಿದ್ರು. ಸರ್ ಏನೋ ಹೋಯ್ತಾನೆ ಸರ್, ಇದು ಫಿನಿಶೇ ಇಲ್ವಲ್ಲ. ಸೊ ಅಂತ ಪ್ರಾಪರ್ ಬ್ರೇಕ್ ಯಾವ್ದು ಒಂದ್ ಮಾಡೋಣ, ಮೂರು ಎಲ್ ಮಾಡಕ್ಕಾಗತ್ತೆ ಇದು. ಇನ್ನೊಂದು ಬಂದು ಹೇಳ್ತೀನಿ ಸರ್, ಇನ್ನೊಂದ ಓಕೆ ಸರ್ ಅಂತ ಮತ್ತೆ ಮೈಸೂರು ಮದ್ರಾಸು ಹೋಗಿ, ಇದು ಟೈಟ್ಲ್ ಇಟ್ಟಿರ್ಲಿಲ್ಲ ಅವಾಗ. ಮೇನ್ ಟೈಮ್ ಶಿವಣ್ಣಂಗೂ ಹಿಂಗೆ ಆಗಿತ್ತು. ಅವರಿಗೆ 20 ಕತೆ ಆಲ್ಮೋಸ್ಟ್ ಅವ್ರ ಹೂ ಅನ್ನಕ್ಕೆ, ನನ್ಗೆ ಈ ಕಡೆ ಬರ್ಬೇಕಾದ್ರೆ ಇದು ಶುರು ಆಗುತ್ತೆ ಮುಗಿಯಲ್ಲ. ಅವಾಗ ಈ ಕರೋನಾ ಟೈಮ್ ಕನ್ಫ್ಯೂಷನ್. ಸೊ ಅವಾಗ್ಲೇ ಸ್ಟಾರ್ಟ್ ಆಗಿದ್ದು
ಅವಾಗೆಲ್ಲ ಸಿನಿಮಾ ಬಾಗಲಾಕ್ಬಿಡುತ್ತಂತೆ, ಇನ್ಮೇಲೆ ಇಂಟರ್ನೆಟ್ ಅಂತೆ, ಅರ್ಧ ನಿಂತೋಗುತ್ತಂತೆ, ಈ ತರದ್ದೆಲ್ಲ OTT ಅಂತ ಇನ್ಮೇಲೆ ಎಲ್ಲ OTT ಅಂತೆ. ಪಾಪ ಪರದೆ ಗಿರದೆ ಎಲ್ಲ ಹುತ್ತ ಕಟ್ಕೊಂಡ್ಬಿಡ್ತವೆ, ಒಳಗಡೆ ಹಾವು ಸೇರ್ಕೊಂಡ್ಬಿಡ್ತವೆ. ಅದು ತಾಲೂಕಲ್ಲಿ ಬೇರೆ ಥಿಯೇಟರ್ ಹಾವು ಸಿಕ್ಕಿದ್ವು ಅವಾಗ. ಓಕೆ, ಲಾಕ್ ಮಾಡಿದ್ರಲ್ಲ. ಓಕೆ. ಆ ಗಡಿ ಬಿಡಿಗೆ ಇಂಟರ್ನೆಟ್ ಮಾಡೋದು ಹಂಗೆ ಹಿಂಗೆ ದಿನಕ್ಕೊಂದು. ಒಂದ್ ದಿವಸ ಫೋನಲ್ಲಿ ಹೇಳ್ದೆ ಈಗ ಸರ್, ಇದು ನನ್ಗೆ ಯಾಕೆ ತುಂಬಾ ಕನ್ವಿನ್ಸಿಂಗ್ ಆಗಿ ಕಾಣುತ್ತೆ. 1.5 hour ಓಕೆ. ಕ್ಲೀನ್ ಆಗಿ ಒಂದು ಕಾಲ ನಾನು ಕಥೆಗಾರ ವಿಕಾಸ್ ಕಿರಣ್ ಅಮೋಲ್ ಅಂತ ನನ್ನ ಅಸೋಸಿಯೇಟ್ ಎಲ್ಲ ಸೇರಿ ಹೇಳಿದ್ರು, ದಯವಿಟ್ಟು ಲಾಕ್ ಮಾಡಿ ಅಂದ್ರು. ಚೇಂಜ್ ಮಾಡ್ಬೋದು ಸರ್. ಓಕೆ, ಲಾಕ್ ಮಾಡಿ ಅಂದ್ರು. ಕೊನೆಗೆ ಎಲ್ಲ ಬಿಟ್ಟು ನಮ್ಮ ನಾಡಿನ ನೆಚ್ಚಿನ ನಿರ್ಮಾಪಕರು, ನನ್ನ ಸ್ನೇಹಿತರು ರಾಕ್ಲಿನ್ ಸರ್ಗೆ ಹೇಳಿದೆ. ಇಮ್ಮಿಡಿಯೇಟ್ ವಿತಿನ್ 1 day ಶಿವಣ್ಣ ಸರ್ ಮನೆಗೆ ಹೋಗಿ ಹಿಂಗೆ ಅನ್ಕೊಂಡಿದ್ದೀವಿ ಸರ್. ಅವರು ಹೋದ್ರು. ಹಾಗೆ ಕೆಲಸ ಶುರು ಆಗೋದು. ಸೆಕೆಂಡ್ ಲಾಕ್ಡೌನ್ ಆಗ್ತಿದ್ದಂಗೆ ವಿ ಸ್ಟಾರ್ಟೆಡ್. ಓಕೆ. ಸೊ ಫಸ್ಟ್ ಪ್ರಭುದೇವ ಸರ್ನ ಅಪ್ರೋಚ್ ಮಾಡಿದ, ಆಮೇಲೆ ಶಿವಣ್ಣ ಸರ್ ಸೈಮಲ್ಟೇನಿಯಸ್ಲಿ. ಸೊ ಶಿವಣ್ಣ ರಿಯಾಕ್ಷನ್ ಹೆಂಗಿತ್ತು ಅವಾಗ ಪ್ರಭುದೇವ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಜೊತೆಗೆ? ಫಸ್ಟ್ ಟೈಮ್ ಹೇಳಿದಾಗ ಭಾರಿ ಖುಷಿ ಪಟ್ರು. ಓಕೆ. ಅದು ನಮ್ದು 56 ದೇಶಗಳಲ್ಲಿ ಮಾಡ್ಬಿಡೋದು ಈ ಸಿನಿಮಾನ ಅಂತ ಅವಾಗ OTTಗೆ ಅದೆಲ್ಲ ನಡೀತಿತ್ತಲ್ಲ. ಓಕೆ. 1-2 ಲ್ಯಾಂಗ್ವೇಜ್ ಕಲ್ಪನೆನೇ ಇರಲಿಲ್ಲ ನಮಗೆ. ಬಿಟ್ರೆ ಹಾಲಿವುಡ್ ಮಾಡ್ಬಿಡೋದಿದ್ದ. ಓಕೆ. ಇಂಗ್ಲಿಷ್ ವರ್ಷನ್ ಬರಲಿ ಅಂತ ಅವರು ನಿಂಗೆ ಕಡಿವಾಣ ಹಾಕಿ ಕೊನೆಗೆ ಪ್ರಭು ಸರ್ದು ಓಕೆ ನಿಮ್ದು ಅಂದಾಗ ಫುಲ್ಲು ಸಂತೋಷ ಬಿಟ್ರು. ಅಲ್ಲೇ ನಂಬರ್ ತಗೊಂಡು ಫೋನು ಮಾಡೋದು. ಓಕೆ. ಆಮೇಲೆ ಅಲ್ಲಿಂದ ಒಂದು ಫೋನಲ್ಲಿ ದೋಸ್ತರಾಗ್ಬಿಟ್ರಪ್ಪ. ಈಗ ನಾನು ನೀನು ಅಥವಾ ನಾವು ನಮ್ಮೂರಲ್ಲೇ ನಮಗೆ ದೋಸ್ತರು ಸಿಗಲ್ಲ. ಇವ್ರನ್ನ ನೋಡ್ಬಿಟ್ರೆ ಎಷ್ಟೊಂದು 50-60 ಜನದಿಂದ ಫ್ರೆಂಡ್ಶಿಪ್ ಇದೆ ಅನ್ನೋ ತರ ಮಾತಾಡ್ತಾರೆ. ಲವ್ ಅಂಡ್ ರೆಸ್ಪೆಕ್ಟ್. ರೆಸ್ಪೆಕ್ಟ್ ಜಾಸ್ತಿ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.